ಭಾಗ್ಯಲಕ್ಷ್ಮಿ ನಾಳಿನ ಸಂಚಿಕೆಯಲ್ಲಿ ಮೀನಾಕ್ಷಿ ಹಾಗೂ ಕನ್ನಿಕಾ ಎಷ್ಟು ಹೇಳಿದ್ರು ಪೂಜಾ ಕ್ಯಾರೆ ಅನ್ನದೇ ಹೋಗ್ತಾಳೆ. ಅಷ್ಟೊತ್ತಿಗೆ ಮೀನಾಕ್ಷಿ ಕನ್ನಿಕನಿಗೆ ಹೇಳ್ತಾಳೆ, ಇನ್ನು ಹೇಗೆ ಮದುವೆ ನಿಲ್ಲಿಸ್ತೀಯಾ, ಯಾವ ಥರ ಆದ್ರೂ ಮದುವೆ ನಿಲ್ಸೋಕ್ಕಾಗಲ್ಲ ಅಂತ ಹೇಳೋ ಹೊತ್ತಿಗೆ ಕನ್ನಿಕಾ ಹೇಳ್ತಾಳೆ, ಲಾಸ್ಟ್ ಒಂದು ಪ್ಲ್ಯಾನ್ ಇದೆ, ಅದು ಹೇಗೆ ನಾನೇ ಮಾಡ್ತೀನಿ ಅಂತ. ಮಾರನೇ ದಿನ ಭಾಗ್ಯನ ಮನೆಗೆ ಹೋಗಿ ಭಾಗ್ಯ ತಗೋ ಅಂತ ಒಂದು ಗಿಫ್ಟ್ ಕೊಡ್ತಾಳೆ. ಭಾಗ್ಯ ನೋಡೊತ್ತಿಗೆ ಅದರಲ್ಲಿ ನೆಕ್ಲೆಸ್ ಇರುತ್ತೆ. ಇದ್ಯಾಕೆ ನಂಗೆ ಕೊಟ್ಟೆ ಕನ್ನಿಕಾ ಅಂತ ಭಾಗ್ಯ ಕೇಳ್ತಾಳೆ. ನೀನು ಇದನ್ನೆಲ್ಲ ನೋಡೇ ತಾನೆ ನಮ್ಮ ಆದಿಬ್ರೋನ ನೀನು ಮದುವೆ ಆಗ್ತಿರೋದು, ಹಾಗಾಗಿ ತಗೋ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಈ ಕಡೆ ಭಾಗ್ಯಂಗೆ ಸಿಟ್ಟು ಬಂದು, ತಗೋ ಕನ್ನಿಕಾ ವಾಪಸ್ ತಗೊಂಡೋಗು, ನಾನು ಇದನ್ನೆಲ್ಲ ನೋಡಿ ಆದಿಯವ್ರನ್ನ ಇಷ್ಟಪಟ್ಟಿಲ್ಲ, ಆದಿಯವರ ಮನಸ್ಸನ್ನ ನೋಡಿ ನಾನು ಇಷ್ಟಪಟ್ಟಿದ್ದೀನಿ, ಇದನ್ನ ತಗೊಂಡೋಗು ಅಂತ ಹೇಳ್ತಾರೆ. ಈ ಕಡೆ ಭಾಗ್ಯನಿಗೆ ತುಂಬ ಬೇಜಾರಾಗುತ್ತೆ. ಕುಸುಮ ಫೋನ್ ಮಾಡಿ ಆದಿಗೆ ಹೇಳ್ತಾರೆ, ಕನ್ನಿಕಾ ಬಂದು ಗೋಲ್ಡ್ ಗಿಫ್ಟನ್ನ ಕೊಟ್ಟಿದ ತಕ್ಷಣ ಇದು ನೋಡಿ ತಾನೇ ನೀನು ಆದಿ ಬ್ರದರ್ನ ಲವ್ ಮಾಡಿದ್ದು ಅಂತ ಹೇಳಿ ಭಾಗ್ಯಂಗೆ ತುಂಬ ಬೇಜಾರು ಮಾಡಿದ್ಲು ಅಂತ ಹೇಳ್ತಾರೆ. ಈ ಕಡೆ ಆದಿಗೆ ಬೇಜಾರಾಗಿ ಸೀದಾ ಮನೆಗೆ ಬಂದು ಕನ್ನಿಕಾ ಕನ್ನಿಕಾ ಅಂತ ಕರೀತಾಳೆ. ಹೇಳಿ ಬ್ರೋ ಏನಾಯಿತು ಅಂತ ಕೇಳಿದಾಗ, ನೀನು ಭಾಗ್ಯನ ಮನೆಗೆ ಹೋಗಿದ್ಯಾ, ಅವ್ರಿಗೇನಾದ್ರು ಗಿಫ್ಟ್ ಅಂತ ಕೊಟ್ಟಿಯಾ ಅಂತ. ಹೌದು, ನೆಕ್ಲೆಸ್ ಕೊಟ್ಟೆ. ಯಾಕೆ ಕೊಟ್ಟೆ, ನೀನೇನೋ ಹೇಳಿದೆ ಅಂತೆ, ಈ ಆಸ್ತಿನೆಲ್ಲ ನೋಡಿ ಭಾಗ್ಯನ ಮದುವೆ ಆಗ್ತಿದ್ದೀಯಾ ಅಂತ ಹೇಳಿದೆ ಅಂತೆ. ನೋಡು ಕನ್ನಿಕಾ, ನನ್ನ ಭಾಗ್ಯನ ಮಧ್ಯೆ ಈ ಆಸ್ತಿ ಎಲ್ಲ ಬರೋದಂತಾದರೆ ಆ ಆಸ್ತಿ ನನಗೆ ಬೇಡ, ಆ ಆಸ್ತಿನೆಲ್ಲ ನಿನಗೆ ನಾನು ಬರ್ಕೊಡ್ತೀನಿ, ನನ್ನ ಹತ್ರ ಆಸ್ತಿ ಇಲ್ಲ ಅಂದ್ರೂ ಭಾಗ್ಯವ್ರು ನನ್ನ ಜೊತೆ ಇದ್ದೇ ಇರ್ತಾರೆ ಅಂತ ಆದಿ ಆಸ್ತಿನೆಲ್ಲ ಕನ್ನಿಕನ ಹೆಸರಿಗೆ ಬರೀತಾರೆ. ಇಷ್ಟು ನಾಳೆಯ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.